sweat more while you train and bleed less in battlefield. ಸೊ ಈ ಒಂದು ಗ್ರೇಟ್ ಸೇಯಿಂಗ್ ಇದೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ತೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ, ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಾನು ಈ ಒಂದು ವಿಡಿಯೋನ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ET and PST ಎಂಡ್ಯೂರೆನ್ಸ್ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾಢ್ರತೆ ಪರೀಕ್ಷೆ, ಈ ಒಂದು ಪರೀಕ್ಷೆನಲ್ಲಿ ಈಸಿಯಾಗಿ ಹೇಗೆ ಕ್ಲಿಯರ್ ಮಾಡೋದು, ಉತ್ತೀರ್ಣರಾಗೋದು ಹೇಗೆ ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ತೀನಿ. ಫಸ್ಟ್ ಥಿಂಗ್, ವೆನ್ ಇಟ್ ಕಮ್ಸ್ ಟು PSI ಎಂಡ್ಯೂರೆನ್ಸ್ ಟೆಸ್ಟ್, ದೇ ಡೋಂಟ್ ಡಿಮ್ಯಾಂಡ್ ಅಥ್ಲೆಟಿಕ್ ಲೆವೆಲ್ ಆಫ್ ಫಿಟ್ನೆಸ್. ನಿಮ್ಗೇನು ಅಥ್ಲೀಟ್ಸ್ ಆಗಿರಬೇಕು ಅಂತ ಏನಿಲ್ಲ. ಜಸ್ಟ್ ಇಫ್ ಯು ಆರ್ ಏಬಲ್ ಟು ರನ್ ಅ ಮೈಲ್, ಆಯ್ತಾ, ಹುಡುಗರಾಗಿದ್ದಲ್ಲಿ ಮೆನ್ ಆಗಿದ್ದಲ್ಲಿ, ಇಫ್ ಯು ಆರ್ ಏಬಲ್ ಟು ರನ್ ಅ ಮೈಲ್ ದಟ್ ಈಸ್ 1609 ಮೀಟರ್. ಫಸ್ಟ್ ಈ ಒಂದು ಟೆಸ್ಟ್ನ ರಿಕ್ವೈರ್ಮೆಂಟ್ಗಳನ್ನ ನೋಡ್ಕೊಳ್ಳೋಣ. ಫಸ್ಟ್ ಥಿಂಗ್, ವಿಲ್ ಹ್ಯಾವ್ ಟು ಬಿ ಏಬಲ್ ಟು ರನ್ 1600 ಮೀಟರ್ ಇನ್ 7 minutes ಅಂಡ್ ದಿಸ್ ಇಸ್ ಫಾರ್ ಮೆನ್, ಆಯ್ತಾ. ಸೊ ಮೆನ್ ಶುಡ್ ರನ್ 1600, ಪುರುಷರು 1600 ಮೀಟರ್ನ 7 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್, ಆಯ್ತಾ, ಉದ್ದ ಜಿಗಿತ ಇದು 3.8 ಮೀಟರ್ಸ್ ಅಂಡ್ ಅಬೋ, 3.8 ಮೀಟರ್ ಅಂಡ್ ಅಬೋ ಹಾರಬೇಕು. ನೆಕ್ಸ್ಟ್ ಹೈ ಜಂಪ್, ಎತ್ತರ ಜಿಗಿತ ಇದು 1.2 ಮೀಟರ್ಸ್ ಅಂಡ್ ಅಬೋ, ಆಯ್ತಾ. ನಿಮ್ಗೆ ಲಾಂಗ್ ಜಂಪ್ ಆರ್ ಹೈ ಜಂಪ್ ಅಂತ ಇದೆ. ಇನ್ ಕೇಸ್ ನೀವು ಲಾಂಗ್ ಜಂಪ್ ಕ್ಲಿಯರ್ ಮಾಡಲ್ಲ ಅಂದ್ರೆ ನೆಕ್ಸ್ಟ್ ಹೈ ಜಂಪ್ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪ್ ನಲ್ಲಿ ನಿಮಗೆ 3 ಚಾನ್ಸಸ್ ಇರುತ್ತೆ, ಹೈ ಜಂಪ್ ನಲ್ಲಿ 3 ಚಾನ್ಸಸ್ ಇರುತ್ತೆ. ಇದು ಕ್ಲಿಯರ್ ಮಾಡಿದ ನಂತರ ಕೊನೆಗೆ ಶಾರ್ಟ್ ಪುಟ್ ಇರುತ್ತೆ. ಶಾರ್ಟ್ ಪುಟ್ ನಲ್ಲಿ ನೀವು 16 ಪೌಂಡ್ ಬಾಲ್, ಆಯ್ತಾ, 16 ಪೌಂಡ್ ಅಂದ್ರೆ 7.26 kg ಒಂದು ಬಾಲ್ ನ ನೀವು 5.60 ಮೀಟರ್ ಅಂಡ್ ಅಬೋ ಎಸಿಬೇಕು. ಇದಕ್ಕೂ ಅಷ್ಟೇ ನಿಮ್ಗೆ ಕೇವಲ 3 ಅವಕಾಶ ಇರುತ್ತೆ. ಅದೇ ವಿಮೆನ್ ಅಥವಾ ಇನ್ ಸರ್ವಿಸ್ ಅಥವಾ ಎಕ್ಸ್ ಸೋಲ್ಜರ್ ಆರ್ ಎಕ್ಸ್ ಆರ್ಮಿ, ವಾಟ್ ಎವರ್ ವಿ ಕಾಲ್. ಇನ್ ಸರ್ವಿಸ್ ಅಂದ್ರೆ ದೋಸ್ ಹೂ ಆರ್ ಇನ್ ದ ಡಿಪಾರ್ಟ್ಮೆಂಟ್ ಫಾರ್ 5+ years ಹೂ ಆರ್ ಸರ್ವಿಂಗ್ ಎಸ್ ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸೊ ಅವ್ರನ್ನ ಇನ್ ಸರ್ವಿಸ್ ಅಂತೀವಿ. ಸೊ ಮಹಿಳೆಯರು ಯಾರಾದ್ರೂ ಇದ್ರ ಅಂದ್ರೆ ಅವ್ರಿಗೂ ಇದೇ ಸ್ಟ್ಯಾಂಡರ್ಡ್ ಇರುತ್ತೆ. ಏನ್ ಸ್ಟ್ಯಾಂಡರ್ಡ್ ಅಂದ್ರೆ ದೇ ವಿಲ್ ಹ್ಯಾವ್ ಟು ಬಿ ಏಬಲ್ ಟು ಕಂಪ್ಲೀಟ್ 400 meters in 2 minutes, ಆಯ್ತಾ. ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ, ಟ್ರ್ಯಾಕ್ ಹೆಂಗಿರುತ್ತೆ ಏನು ಅಂತ ನೆಕ್ಸ್ಟ್ ಲೈನ್ ನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಜ್ಞಾಪಕ ಇಟ್ಕೊಳ್ಳಿ, 400 ಮೀಟರ್ನ ನೀವು 2 ನಿಮಿಷದಲ್ಲಿ ಓಡಬೇಕು, ಮಹಿಳೆಯರು ಇನ್ ಸರ್ವಿಸ್ ಹಾಗೂ ಎಕ್ಸ್ ಸೋಲ್ಜರ್. ಲಾಂಗ್ ಜಂಪ್, ಉದ್ದ ಜಿಗಿತ ನೀವು 2.5 ಮೀಟರ್ಗಿನ ಜಾಸ್ತಿ ಹಾರಬೇಕು. ಹೈ ಜಂಪ್, ಎತ್ತರ ಜಿಗಿತ ನೀವು 0.9 ಮೀಟರ್ಗಿನ ಜಾಸ್ತಿ ಹಾರಬೇಕು. ಸೇಮ್ ಪುರುಷರಿಗೆ ಹೇಗಿದೆ, ಲಾಂಗ್ ಜಂಪ್ ನಲ್ಲೂ 3 ಚಾನ್ಸ್ ನಿಮಗೆ ಸಿಗುತ್ತೆ, ಹೈ ಜಂಪ್ ನಲ್ಲೂ 3 ಚಾನ್ಸ್ ಸಿಗುತ್ತೆ. ಬಟ್ ಇವ್ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಲಿಯರ್ ಮಾಡಿದ್ರೆ ಸಾಕು. ಇದಾದ ನಂತರ ನೆಕ್ಸ್ಟ್ ನಿಮ್ಗೆ ಶಾರ್ಟ್ ಪುಟ್ ಇರುತ್ತೆ. ಇಲ್ಲಿ ನೀವು 4 kg ಒಂದು ಬಾಲ್ ನ ನೀವು 3.8 meters ಅಂಡ್ ಅಬೋನ ಜಸ್ಟ್ 3 ಚಾನ್ಸಸ್ ನಲ್ಲಿ ಎಸಿಬೇಕು. ಸೊ ದಿಸ್ ಈಸ್ ದ ಡಿಮ್ಯಾಂಡ್ ಆಫ್ ಎಂಡ್ಯೂರೆನ್ಸ್ ಟೆಸ್ಟ್. Okay, endurance test demands these 3. Okay, if you clear this, you are set. Okay, so the next one I would like to tell you is how to prepare for 1600 meter run. So this is where it gets a bit challenging. So the challenge here is ಯೂಶಲಿ ವಿಮೆನ್ ಯಾರು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಅವರು 1 ರೌಂಡ್ ಅಷ್ಟೇ ಓಡಬೇಕಾಗಿರೋದು. ಇದು ನೋಡ್ಕೊಳ್ಳಿ, ಇದು 400 ಮೀಟರ್ ಟ್ರ್ಯಾಕ್ ಆಗಿರುತ್ತೆ, 400 ಮೀಟರ್ ಟ್ರ್ಯಾಕ್. ಯೂಶಲಿ ನಿಮ್ಗೆ ಇಲ್ಲಿ ಸೆಂಟರ್ ಇಂದ ಸ್ಟಾರ್ಟ್ ಮಾಡಕ್ ಹೇಳ್ತಾರೆ, ಆಯ್ತಾ. ಸೆಂಟರ್ ಇಂದ ಸ್ಟಾರ್ಟ್ ಮಾಡಿ ಮಹಿಳೆಯರು ಅಥವಾ ಇನ್ ಸರ್ವಿಸ್ ಅಥವಾ ಎಕ್ಸ್ ಆರ್ಮಿನಲ್ಲಿ ಇರೋರು ಜಸ್ಟ್ 1 ರೌಂಡ್ ನ 2 ನಿಮಿಷದಲ್ಲಿ ಹಾಕಿದ್ರೆ ಅವರು ಕ್ಲಿಯರ್. ಬಟ್ ಅದೇ ಮೆನ್ ಅಥವಾ ಪುರುಷರು 4 ರೌಂಡ್ ನ ಹಾಕಬೇಕು. ಸೊ ಇಲ್ಲಿ ಫಸ್ಟ್ ರೌಂಡ್, ಫಸ್ಟ್ ಥಿಂಗ್ ಐ ವುಡ್ ವಾಂಟ್ ಟು ಟೆಲ್ ಯು ಇಸ್ ರನ್ at the corners, at the inner edges. ಅಂದ್ರೆ ನೀವು ಟ್ರ್ಯಾಕ್ ನ ಆಚೆ ಓಡಬೇಡಿ, ಟ್ರ್ಯಾಕ್ ನ ಒಳಗೋಡಿ. ಇದರಿಂದ ಡಿಸ್ಟೆನ್ಸ್ ರೆಡ್ಯೂಸ್ ಆಗುತ್ತೆ. ನೀವು ಜಾಸ್ತಿ ಡಿಸ್ಟೆನ್ಸ್ ಓಡಿರಲ್ಲ, ಡಿಸ್ಟೆನ್ಸ್ ಕಡಿಮೆ ಆಗುತ್ತದೆ. ನೀವು ಔಟರ್ ಟ್ರ್ಯಾಕ್ ನಲ್ಲಿ ಓಡಿದ್ರೆ ನೀವು 420-430 ಮೀಟರ್ ಓಡಿರ್ತೀರ 1 ರೌಂಡ್ಗೆ. ಸೊ ಇನ್ನ ಟೈಮ್ ನ ಜಾಸ್ತಿ ತಗೊಂಡಿರ್ತೀರ. ಟ್ರ್ಯಾಕ್ ಪರ್ಫೆಕ್ಟ್ 400 ಮೀಟರ್ ಟ್ರ್ಯಾಕ್ ಇರುತ್ತೆ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಮೆಜರ್ ಮಾಡಿರ್ತಾರೆ. ಸೊ ನೀವು ಇನ್ನರ್ ಟ್ರ್ಯಾಕ್ ನಲ್ಲೇ ಓಡಕ್ಕೆ ಟ್ರೈ ಮಾಡಿ, ಔಟರ್ ಟ್ರ್ಯಾಕ್ ನಲ್ಲಿ ಓಡಬೇಡಿ. ಆಮೇಲೆ ಇನ್ನರ್ ಟ್ರ್ಯಾಕ್ ನಲ್ಲಿ ನೀವು ಫಸ್ಟ್ ರೌಂಡ್ ನ ನೀವು ಅಂಡರ್ 1 minute 50 seconds ನಲ್ಲಿ ಕವರ್ ಮಾಡಿ. 1 minute 50 seconds ನಲ್ಲಿ ಕವರ್ ಮಾಡಿ 150. ಅದೇ ಸೆಕೆಂಡ್ ರೌಂಡ್ ನ ನೀವು 3 minute 40 seconds, ಆಯ್ತಾ. ಯಾರ್ಯಾರು ಅಥ್ಲೆಟಿಕ್ ಲೆವೆಲ್ ಫಿಟ್ನೆಸ್ ಇದೆ ಅವ್ರು ಇನ್ನ ಬೇಗ ಓಡ್ತಾರೆ. ನೀವು ಯಾರನ್ನೂ ಅಲ್ಲಿ ಕಾಂಪೀಟ್ ಮಾಡಬೇಕಾಗಿಲ್ಲ. ಜಸ್ಟ್ ದ ಓನ್ಲಿ ಪರ್ಸನ್ ಹೂಮ್ ಯು ಶುಡ್ ಬಿ ಕಾಂಪೀಟಿಂಗ್ ವಿತ್ ಈಸ್ ಯೋರ್ ಸೆಲ್ಫ್. ಓಕೆ, ಸೊ ನೀವು ಇನಿಷಿಯಲ್ ಆಗಿ ಫಾಸ್ಟ್ ಮಾಡಿಬಿಟ್ಟು ಕೊನೆಗೆ ಸ್ಲೋ ಆಗುತ್ತೆ. ಇನಿಷಿಯಲ್ ಆಗಿ ಫಾಸ್ಟ್ ಮಾಡಕ್ ಹೋಗ್ಬಿಡಿ. ಇನಿಷಿಯಲ್ ಆಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಎಂಡ್ಯೂರೆನ್ಸ್, ಯು ವಿಲ್ ಹ್ಯಾವ್ ಟು ಬೇರ್ ಇಟ್. Okay, you will have to endure the pain. You will have to go long distance. It's not sprinting. You don't do 100 meter. Okay, you do a mile. So you take time.
Okay, initially the first lap you can take 1 minute 50 seconds and the second lap you can take 3 minutes 40 seconds. ಇದಕ್ಕಿಂತ ಕಮ್ಮಿ ಇರಲಿ, ಅಲ್ಲಿ ನೀವು ಪ್ರತಿ ಲ್ಯಾಪ್ ಮುಗಿಸ್ತಿದ್ದಾಗಲೂ ಹೇಳ್ತಾ ಇರ್ತಾರೆ ಟೈಮಿಂಗ್ಸ್ ಏನು ಅಂತ. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಒಬ್ರು ಪಿ ಸಿ ಅಲಾಟ್ ಆಗಿರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡು ಟ್ರೈ ಟು ಕವರ್ ಇಟ್ ವಿತ್ ಇನ್ 520 ಆಯ್ತಾ, 520. ಆಮೇಲೆ ಲಾಸ್ಟ್ ರೌಂಡ್ ಏನಿದೆ ಅಲ್ಲಿ ಯು ಹ್ಯಾವ್ ಟು ಗೋ ಆಲ್ ಇನ್. ನಿಮ್ದು ಎಷ್ಟು ಇದೆಯೋ ಪೂರ್ತಿ ಎನರ್ಜಿ ಲಾಸ್ಟ್ ರೌಂಡ್ ಆಲ್ ಇನ್ ಹೋಗಿ. ಫಸ್ಟ್ ರೌಂಡ್ ಸ್ಲೋ ಮಾಡಿ, ಸೆಕೆಂಡ್ ರೌಂಡ್ ಸ್ವಲ್ಪ ಫಾಸ್ಟ್ ಮಾಡಿ, ಥರ್ಡ್ ರೌಂಡ್ ಇನ್ನು ಸ್ವಲ್ಪ ಫಾಸ್ಟ್ ಮಾಡಿ, ಫೋರ್ತ್ ರೌಂಡ್ ವಿತ್ ಆಲ್ ದಿ ಸ್ಟ್ಯಾಮಿನಾ ಯು ಜಸ್ಟ್ ಹ್ಯಾವ್ ಟು ಪುಷ್, ಕೀಪ್ ಪುಷಿಂಗ್ ಟಿಲ್ ಯು ರೀಚ್ ದಿ ಸ್ಟಾರ್ಟ್ ಅಗೇನ್. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಪ್ರತಿಯೊಂದು ರೌಂಡು ಸಿಗುತ್ತೆ. ಸೊ ಇಫ್ ಯು ಲಾಸ್ಟ್ ರೌಂಡು ಇಫ್ ಯು ಡೂ ಇಟ್ ವಿದಿನ್ 520, ಲಾಸ್ಟ್ ಬಟ್ ಒನ್ ರೌಂಡ್, ಐ ಮೀನ್ ಥರ್ಡ್ ರೌಂಡ್ ಇಫ್ ಯು ಡೂ ಇಟ್ ವಿದಿನ್ 520, ಲಾಸ್ಟ್ ರೌಂಡ್ ಯು ವಿಲ್ ಬಿ ಅಂಡರ್ 7 minutes. ಲಾಸ್ಟ್ ರೌಂಡು 7 ನಿಮಿಷಕ್ಕಿಂತ ಕಮ್ಮಿ ಪಡೆದಿರ್ತೀರ. ಸೊ ಫಸ್ಟ್ ರೌಂಡು 1:50 ಒಳಗೆ ಬರೋಕ್ಕೆ ನೋಡಿ, ಎರಡನೇ ರೌಂಡು 3:40, ಥರ್ಡ್ ರೌಂಡ್ 520. ಇದೇ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ. ನಿಮ್ಗಿನ್ನ ಅಥ್ಲೆಟಿಕ್ ಆಗಿದ್ರೆ 1500ನ 4 minutes 30 secondsನಲ್ಲೂ ಓಡೋರು ಇದ್ದಾರೆ. ಸೊ ಅಷ್ಟೆಲ್ಲ ಯಾರು ಅಥ್ಲೆಟಿಕ್ ಆಗಿಲ್ವೋ, ಫಸ್ಟ್ ಟೈಮ್ ಅಮಚೂರ್ಸ್ ಆಗಿದ್ದಾರೋ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ರನ್ನಿಂಗ್ ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟು ಈ ರನ್ನಿಂಗು ಸರ್ ನಮಗೆ ಓಡೋಕ್ಕೆ ಆಗ್ತಾ ಇಲ್ಲ, 400 ಮೀಟ್ರ್ ಓಡೋಕ್ಕೆ ಆಗ್ತಾ ಇಲ್ಲ, ನಮ್ಗೆ 2 ಲ್ಯಾಪ್ ಮಾಡ್ತೀವಿ 3 ಲ್ಯಾಪ್ ಮಾಡ್ತೀವಿ ಅಷ್ಟೇ ನಿಲ್ಲಿಸ್ತೀವಿ ಅಂದವ್ರಿಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಹೇಳ್ತೀನಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಟ್ರೈನಿಂಗ್ನ ಅಂತ. ಫಸ್ಟ್ ಥಿಂಗ್, ಯು ಶುಡ್ ರನ್ ಎವ್ರಿ ಡೇ ಫಾರ್ 10 minutes ಆಯಿತಾ. ಪ್ರತಿದಿನ ಎದ್ದು 10 ನಿಮಿಷ ಜಾಗ್ ಮಾಡಿ ಅಷ್ಟೇ. 10 ನಿಮಿಷ ಜಾಗ್ ಮಾಡಿ, ಡಿಸ್ಟೆನ್ಸ್ ಬಗ್ಗೆ ಯೋಚನೆ ಮಾಡಿಬಿಡಿ. 10 minutes ಎವ್ರಿ ಡೇ ಜಾಗ್ ಮಾಡಿ. ಆಮೇಲೆ ವಿತ್ ಟೈಮ್ ಆ ಡ್ಯೂರೇಷನ್ನು ಜಾಸ್ತಿ ಮಾಡಿ. ಫಸ್ಟ್ ಡೇ 10 minutes ಮಾಡಿ, ನೆಕ್ಸ್ಟ್ ಡೇ 12 minutes, ನೆಕ್ಸ್ಟ್ 15, ಹಾಗೆ ಜಾಸ್ತಿ ಮಾಡಿಕೊಂಡು ಅಂಟಿಲ್ 30 minutes ನಾನ್ ಸ್ಟಾಪ್ ನೀವು ಜಾಗ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂದರೆ 100% ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. 30 minutes ನಾನ್ ಸ್ಟಾಪ್ ನೀವು ಜಾಗ್ ಮಾಡಬೇಕು. ಸ್ಲೋಲಿ ಇನ್ಕ್ರೀಸ್ ಯುವರ್ ಪೇಸ್. ನೀವು ಯಾವಾಗ ಈ 30 minutes ಜಾಗ್ ಮಾಡೋಕ್ಕೆ ರೆಡಿ ಆಗಿರ್ತೀರಾ, ನಿಮ್ಮ ಪೇಸ್ನ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ಟಾಪ್ ವಾಚ್ ಸೆಟ್ ಮಾಡ್ಕೊಳ್ಳಿ. ಇನಿಷಿಯಲ್ ಆಗಿ ಟೈಮ್ ತೊಗೊಂಡ್ಬೇಡಿ. ಇನಿಷಿಯಲ್ ಆಗಿ ನೀವು ಯಾವಾಗ 10 ನಿಮಿಷದಲ್ಲಿ ಓಡ್ತೀರೋ ಅವಾಗ ನೀವು ಡಿಸ್ಟೆನ್ಸು ಟೈಮ್ ಬಗ್ಗೆ ಯೋಚನೆ ಮಾಡಬೇಡಿ. ಜಸ್ಟ್ 10 minutesನ ಓಡಬೇಕು, ಜಸ್ಟ್ 10 minutes ಜಾಗ್ ಮಾಡಬೇಕು ಅಷ್ಟೇ ಯೋಚನೆ ಮಾಡಿ. ಹೋಗ್ತಾ ಹೋಗ್ತಾ ನಿಮ್ಮ ಪೇಸ್ನ ಇನ್ಕ್ರೀಸ್ ಮಾಡಿ, ಫಾಸ್ಟ್ ಮಾಡಿ ಇನ್ನೂ ಜಾಸ್ತಿ ಮಾಡಿ. ನೆಕ್ಸ್ಟು ಟೈಮ್ ರನ್ ಇಸ್ ಕ್ರೂಷಿಯಲ್. ಓಕೆ, ಒನ್ಸ್ 20 days ಒನ್ಸ್ ಜಸ್ಟ್ ಟೇಕ್ ಟೈಮ್ ರನ್, ಆರ್ 15 days ಒನ್ಸ್ ಒಂದು ಟೈಮ್ ರನ್ ತಗೊಳ್ಳಿ. ನೀವು 7 minutesನಲ್ಲಿ ಎಷ್ಟು ಓಡ್ತಾ ಇದ್ದೀರಾ ಅಂತ ಒಂದು ಟೈಮ್ ರನ್ನ ತಗೊಳ್ಳಿ. ಆಮೇಲೆ ಆಲ್ವೇಸ್ ರಿಮೆಂಬರ್ ದಿಸ್, ನೀವು ಓಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡಿ, ಓಡಿದ್ಮೇಲೆ ಕೂಲ್ ಡೌನ್ ಮಾಡಿ. ಓಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಅಂದರೆ ಸ್ಟ್ರೆಚಸ್ ಮಾಡಬೇಕು. ಯು ಹ್ಯಾವ್ ಟು ಡೂ ಡೈನಮಿಕ್ ಸ್ಟ್ರೆಚಸ್. ಓಕೆ, ಹಾಗೂ ಓಡಿದ ನಂತರ ಸ್ಟ್ಯಾಟಿಕ್ ಸ್ಟ್ರೆಚಸ್ನ ಮಾಡಬೇಕು. ನಾವು ಬಾಡಿ ಈ ಥರ ಸ್ಟ್ರೆಚ್ ಮಾಡಿದಾಗಲೇ ನಮಗೆ ಪೇಯ್ನ್ ಯಾವುದು ಬರದಲ್ಲೇ ಇರೋದು. ಇನ್ ಕೇಸ್ ನೀವು ಸ್ಟ್ರೆಚ್ ಮಾಡಲಿಲ್ಲ ಅಂದರೆ ಬಾಡಿ ಖಂಡಿತ ಪೇಯ್ನ್ ಬರುತ್ತೆ. ಒನ್ ಮೋರ್ ಥಿಂಗ್, ಡು ನಾಟ್ ರನ್ ಆನ್ ಹಾರ್ಡ್ ಸರ್ಫೇಸ್. ಯಾವುದೇ ರೀತಿಯ ಹಾರ್ಡ್ ಸರ್ಫೇಸ್ ಮೇಲೆ ಓಡ್ಬಿಡಿ. ಎಷ್ಟೊಂದು ಟ್ರ್ಯಾಕ್ಗಳಿರುತ್ತೆ, ಅವೆಲ್ಲ ಸಿಮೆಂಟಿಂದ ಮಾಡಿರ್ತ ಟ್ರ್ಯಾಕು, ಆ ಸಿಂಥೆಟಿಕ್ ಟ್ರ್ಯಾಕ್ಸ್ ಇರುತ್ತೆ. ಆ ಟ್ರ್ಯಾಕ್ಸ್ ಮೇಲೆ ಓಡಿದ್ರೆ ಮೊದಲನೇದು ನಿಮಗೆ ಶಿನ್ ಪೇನ್ ಬರುತ್ತೆ. ಶಿನ್ ಪೇನ್ ಬರೋದ್ರಿಂದ ನಿಮ್ಮ ಓಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಎರಡನೇದು, ನೀವು ಲಾಂಗ್ ಡಿಸ್ಟೆನ್ಸ್ ಏನಾದರೂ ಹಾರ್ಡ್ ಸರ್ಫೇಸ್ ಮೇಲೆ ಓಡಿದ್ರಿ ಅಂದರೆ ನಿಮ್ಮ ನೀಸ್ಗೆ ಡ್ಯಾಮೇಜ್ ಮಾಡ್ಕೊತೀರಾ. ಸೊ ಲಾಂಗ್ ಡಿಸ್ಟೆನ್ಸ್ ಓಡಬೇಡಿ. ಐ ವುಡ್ ಸಜೆಸ್ಟ್ ರನ್ ಆನ್ ಮಡ್ ಸರ್ಫೇಸಸ್. ಓಕೆನಾ, ದಯವಿಟ್ಟು ಹಾರ್ಡ್ ಸರ್ಫೇಸ್ ಮೇಲೆ ಓಡಬೇಡಿ, ತುಂಬ ಇಂಜುರೀಸ್ಗಳಾಗುತ್ತೆ. ದಟ್ ಈಸ್ ಹೌ ಯು ವಿಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ 1 mile ಆರ್ 1600 meter ರನ್. ಸೊ 1 mile ಅಥವಾ 1600 meter ಇಷ್ಟನ್ನು ಫಾಲೋ ಮಾಡಿ. ಜೊತೆಗೆ ಸ್ವಲ್ಪ ಎಕ್ಸಸೈಸಸ್ ಮಾಡಿ. ಯಾರ್ಯಾರು ಓವರ್ ವೆಯ್ಟ್ ಇದ್ದೀರೋ ಸ್ವಲ್ಪ ನಿಮ್ಮ ಡಯಟ್ ಕಡೆ ಫೋಕಸ್ ಮಾಡಿ. ಕಾರ್ಬ್ಸ್ ಕಮ್ಮಿ ಮಾಡಿ, ಫ್ಯಾಟ್ಸ್ ಇರೋದು ಕಮ್ಮಿ ಮಾಡಿ, ಪ್ರೋಟೀನ್ ಇಂಟೇಕ್ ಸ್ವಲ್ಪ ಜಾಸ್ತಿ ಮಾಡಿ. ಹಾಗೂ ನಿಮ್ಮ ಬಾಡಿ ವೆಯ್ಟ್ ಲಾಸ್ಗೆ ವಾಟರ್ ಎಷ್ಟು ಬೇಕು ಅದನ್ನು ಸ್ವಲ್ಪ ವಾಟರು ಜಾಸ್ತಿ ತೊಗೊಳ್ಳಿ. 6 to 7 liters ವಾಟರು ಆರಾಮಾಗಿ ತೊಗೊಳ್ಬೋದು. ವೆಯ್ಟ್ ಲಾಸ್ ಆಗಬೇಕು ಅಂತಾರೋ ತೊಗೊಳ್ಳಿ 6 to 7 liters ಆಫ್ ವಾಟರು. ಆಮೇಲೆ ವೆಜಿಟೇಬಲ್ಸು ಇದ್ರ ಮೇಲೆಲ್ಲ ಡೋಂಟ್ ಮಿಸ್ ಔಟ್ ಆನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಯಾವುದು ಮಿಸ್ ಔಟ್ ಮಾಡಿಬಿಡಿ. ನಿಮ್ಮ ಡಯಟ್ ಮೇಲೂ ಫೋಕಸ್ ಮಾಡಿ. ಇಟ್ ಈಸ್ ವೆರಿ ಕ್ರೂಷಿಯಲ್. ಓಕೆನಾ, ಯಾರ್ಯಾರ ಕೈಯಲ್ಲಿ ಆಗಲ್ವೋ ಅವ್ರಿಗೆ ಹೇಳ್ತಾ ಇರೋದು. ಆಗೋರಿಗೆ ವೆಲ್ ಆ್ಯಂಡ್ ಗುಡ್, ಬೆಸ್ಟ್ ಆಫ್ ಲಕ್. ಓಕೆನಾ, ದಿಸ್ ಇಸ್ ಹೌ ಯು ವಿಲ್ ಡೂ ದ ರನ್. ಆ್ಯಂಡ್ ದಿ ನೆಕ್ಸ್ಟ್ ಪಾರ್ಟ್ ಇಸ್ ಹೌ ಟು ಪ್ರಿಪೇರ್ ಫಾರ್ ಲಾಂಗ್ ಜಂಪ್. ಆಯ್ತಾ, ಸಿ ಲಾಂಗ್ ಜಂಪ್ ಐ ವಿಲ್ ಕ್ಯಾಟಗರೈಸ್ ದೀಸ್ into 3 components. Okay, the first component is this run. Okay, see, initially you will just walk. After 2 or 3 steps you start running. Then last 50 meters you sprint with all you have. And ensure that before this line
ಆಯಿತಾ. ಈ ಫೌಲ್ ಲೈನ್ ಏನಿದೆ ಅದಕ್ಕಿಂತ ಮುಂಚೆ ಯೂಸ್ ಆಲ್ ದಿ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಯು ಹ್ಯಾವ್ ಇನ್ ಯುವರ್ ಬಾಡಿ, ಆಯಿತಾ. ಈ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಜಾಸ್ತಿ ಯಾರಿಗಿರುತ್ತೆ ಅಂದರೆ ಯಾರು ಥೈಸ್ ಮೇಲೆ ವರ್ಕೌಟ್ ಮಾಡಿರ್ತಾರೋ ಅವ್ರಿಗೆ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇರುತ್ತೆ. ಈ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ನ ಯೂಸ್ ಮಾಡಿಕೊಂಡು ಇಫ್ ಯು ಜಂಪ್ ಬಿಫೋರ್ ದಿ ಫೌಲ್ ಲೈನ್ ಈಸಿಲಿ ನೀವು ಇಲ್ಲಿಂದ 3.8 ಮೀಟರ್ಸ್ ಜಂಪ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಫಸ್ಟ್ ಪಾರ್ಟ್ ಇಸ್ ಯುವರ್ ರನ್ ಅಪ್. ಇಫ್ ಯು ಹ್ಯಾವ್ ಗುಡ್ ಮೊಮೆಂಟಮ್ ಯು ಕ್ಯಾನ್ ಟೇಕ್ ಇಟ್ ಆಫ್. ಓಕೆ, ದಟ್ ಇಸ್ ಫಸ್ಟ್ ಪಾರ್ಟ್. ಆ್ಯಂಡ್ ಒನ್ಸ್ ಯು ಯೂಸ್ ಯುವರ್ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್, ದ ನೆಕ್ಸ್ಟ್ ಪಾರ್ಟ್ ಇಸ್ ಯು ವಿಲ್ ಹ್ಯಾವ್ ಟು ಡೂ ದ ಲ್ಯಾಂಡಿಂಗ್, ಆಯಿತಾ. ನಿಮ್ಮ ಲ್ಯಾಂಡಿಂಗ್ ಏನಾದರೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಿಮ್ಮ ನೀಸ್ನ ಮತ್ತೆ ಇಂಜೂರ್ ಮಾಡ್ಕೊತೀರಾ. ಸೊ ಲ್ಯಾಂಡಿಂಗ್ ಈಸ್ ಆಲ್ಸೋ ಕ್ರೂಷಿಯಲ್. ಮೇಕ್ ಶ್ಯೂರ್ ಯು ಲ್ಯಾಂಡ್ ಆನ್ ಬೋತ್ ಯುವರ್ ಲೆಗ್ಸ್. ಓಕೆ, ಒಂದೇ ಲೆಗ್ ಯೂಸ್ ಮಾಡಿ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಬೇಡಿ, 2 ಲೆಗ್ನು ಯೂಸ್ ಮಾಡಿ ಇದನ್ನ ಈಸಿಯಾಗಿ ಮಾಡ್ಬೋದು. ರಿಮೆಂಬರ್, ಈ ರನ್ ಅಪ್ ಎ ಕ್ರೂಷಿಯಲ್. Okay, and the next part is after this long jump, in case you don't clear this long jump, okay, the next part that you have is high jump. Okay, high jump ನಲ್ಲಿ ಇಲ್ಲಿ ಒಂದು ಬಿಗ್ ಡಿಫರೆನ್ಸ್ ಏನು ಅಂದರೆ ಅಥ್ಲೆಟಿಕ್ಸ್ ನಲ್ಲಿ ಹೈ ಜಂಪ್ ಮಾಡೋರು ಒನ್ಸ್ ದೇ ಟೇಕಿಂಗ್ ದ ಜಂಪ್ ಅಂದರೆ ಈ ಒಂದು ರಾಡ್ ಇರುತ್ತೆ, ಈ ರಾಡ್ ಹತ್ರ ಬಂದ್ಬಿಟ್ಟು ದೇ ಹ್ಯಾವ್ ಟು ಟೇಕ್ ದ ಜಂಪ್. ಇವರು ಜಂಪ್ ಮಾಡ್ಬೇಕಂದ್ರೆ ಆ ಜಂಪ್ ತಗೊಳ್ಬೇಕಂದ್ರೆ ಒನ್ ಲೆಗ್ ಏರ್ನಲ್ಲಿ ಇರಬೇಕು, ಇನ್ನೊಂದು ಲೆಗು ಗ್ರೌಂಡ್ ಮೇಲೆ ಇದ್ದು ಜಂಪ್ ತಗೊಳ್ಬೇಕು. ಬಟ್ ಇಲ್ಲಿ ಆ ಥರ ಯಾವುದೇ ಥರದ ರೂಲ್ಸ್ ಇಲ್ಲ. ಯು ಕ್ಯಾನ್ ಯೂಸ್ ಬೋತ್ ಯುವರ್ ಲೆಗ್ಸ್ ಆ್ಯಂಡ್ ಜಸ್ಟ್ ಗೋ ಫಾರ್ವರ್ಡ್ ಆಗಿ ಒಂದು ಫಿಶ್ ಡೈವ್ ಮಾಡಿ ಸಾಕು, ಈಸಿಲಿ ಕ್ಲಿಯರ್ ಆಗುತ್ತೆ. ಯಾರ್ಯಾರಿಗೆ ಗೊತ್ತಿಲ್ಲ, ಓವರ್ ವೆಯ್ಟ್ ಇದ್ದಾರೆ, ಸುಮ್ಮನೆ ಹೋಗಿ ಅಲ್ಲಿ ಒಂದು ಡೈವ್ ಮಾಡಿ, ಫಿಶ್ ಡೈವ್ ಮಾಡಿ, ಈಸಿಯಾಗಿ ಕ್ಲಿಯರ್ ಆಗುತ್ತೆ. ನೀವು ಅಥ್ಲೆಟಿಕ್ ಲೆವೆಲ್ ಒಂದು ಕಾಲ್ ಮೇಲೆ ಎಲ್ಲ ಹಾಕೋಕ್ಕಾಗಲ್ಲ. 1.2 ಮೀಟರ್ ಅಂದರೆ ನಿಮ್ಮ ಚೆಸ್ಟ್ ಲೆವೆಲ್ ತನಕ ಬರುತ್ತೆ ಆವ್ರೇಜ್ ಪರ್ಸನ್ಗೆ. ಓಕೆನಾ, ದಟ್ ಈಸ್ ಅಬೌಟ್ ಲಾಂಗ್ ಜಂಪ್. ಆ್ಯಂಡ್ ದಿ ನೆಕ್ಸ್ಟ್ ಒನ್ ದಟ್ ಯು ಹ್ಯಾವ್ ಇಸ್ ಶಾರ್ಟ್ ಪುಟ್. ಸೊ ನೀವೊಂದು ಮೆನ್ ಆಗಿರೋರು 16 ಪೌಂಡ್ ಬಾಲ್ನ, 16 ಪೌಂಡ್ ಅಂದರೆ 7.26 kgs ಬರುತ್ತೆ. ಈ ಒಂದು 7.26 kg ಇರೋ ಬಾಲ್ನ ಯು ಹ್ಯಾವ್ ಟು ಥ್ರೋ ಇಟ್ ಫಾರ್ 5.60 meters ಆ್ಯಂಡ್ ಅಬವ್. ಓಕೆನಾ, ಸೊ ಇಲ್ಲಿ ನೀವು ಸೆಂಟರ್ನಲ್ಲಿ ನಿಂತಿರ್ತೀರಾ, ಇದೇ ಸೆಕ್ಷನ್ನು, ಇದೇ ಐ ಮೀನ್ ದ ಬೌಂಡ್ರೀಸ್. ಈ ಬೌಂಡ್ರಿ ಒಳಗೆ ನೀವು 5.6 ಮೀಟರ್ ಎಸಿಬೇಕು. 5.6 ಮೀಟರ್ ಎಸಿಬೇಕು, ಈಸಿಯಾಗಿ ಎಸಿಬಹುದು. ಯಾರ್ಯಾರಿಗೆ ಸ್ವಲ್ಪ ಶೋಲ್ಡರ್ ಸ್ಟ್ರೆಂತ್ ತೀರಾ ಕಡಿಮೆ ಇರುತ್ತೋ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವರ್ಕ್ ಆನ್ ಯುವರ್ ಶೋಲ್ಡರ್ಸ್, ಆಯಿತಾ, ಶೋಲ್ಡರ್ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ಫೌಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಹಿಂದೆಯಿಂದನೇ ಎಸಿರಿ. ಈಸಿಲಿ ಆವ್ರೇಜ್ ಮ್ಯಾನು 6 meters ಆ್ಯಂಡ್ ಅಬೋನೇ ಎಸಿತಾನೆ, ಆಯಿತಾ. ಯಾರು ಆವ್ರೇಜ್ ಆಗಿ ಸ್ವಲ್ಪ ಶೋಲ್ಡರ್ಸ್ ಇದ್ರು 6 meter ಆ್ಯಂಡ್ ಅಬೋ ಎಸಿತಾರೆ. ಆ್ಯಂಡ್ ಮೇಕ್ ಶ್ಯೂರ್ ನಿಮ್ಮ ಬೆರಳುಗಳು ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಬಿಡಿ. ಗ್ರಿಪ್ನ ಸ್ವಲ್ಪ ನೋಡ್ಕೊಳ್ಳಿ. ಬಾಲು ಸ್ವಲ್ಪ ಹೆವಿ ಆಗಿರೋದ್ರಿಂದ ನಿಮ್ಮ ಬೆರಳು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವರ್ಡ್ಸ್ ಆಫ್ ಕಾಷನ್ ಫಾರ್ ಯು ನೌ. ಆ್ಯಂಡ್ ಫಾರ್ ದಿಸ್, to complement your preparation, we have endurance training. I thought we do give endurance training at Gnana Gangotri. We are providing that at Bangalore University running track. Okay, we have morning batch as well as evening batch. We train for high jump, long jump, shot put and 1600 meter run. If you want more details, you can call us at 8095974444. Thank you everyone for watching my video. Thank you so much. It's been a pleasure.